ಸೇತುಬಂಧಾಸನ ಬ್ರೀದಿಂಗಲ್ಲಿ ಏನು ಮಾಡ್ತೀರಾ? ಸೇತುಬಂಧಾಸನ ಬ್ರೀದಿಂಗಲ್ಲಿ ಮೊದಲು ಶವಾಸನಕ್ಕೆ ಹೋಗ್ತೀರಾ. ಸೊ ಹೇಗೆ ಹೋಗ್ತೀರಾ ಶವಾಸನಕ್ಕೆ? ಸೈಡಿಂದ ನೋಡಿ, ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಎಸ್, ಕಾಲೆರಡು ನೇರವಾಗಿರುತ್ತೆ. ಕೈಯನ್ನು ಪಕ್ಕದಲ್ಲಿ ಇಟ್ಕೊಂಡು ನಿಧಾನವಾಗಿ ಮಲ್ಕೊಳ್ಳಿ. ಎಸ್, ಕಾಲನ್ನು ಸ್ಪ್ರೆಡ್ ಮಾಡಿ, ಕೈಯನ್ನು ಸ್ಪ್ರೆಡ್ ಮಾಡಿ, ಕಣ್ಣು ಮುಚ್ಚಿಡಿ. ವಿಶ್ರಾಂತಿ. ಬಾಡಿಯನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ. ಎಸ್, ಈಗ ನಿಧಾನಕ್ಕೆ ಕೈಗಳೆರಡನ್ನು ಪೃಷ್ಠಭಾಗದ ಪಕ್ಕದಲ್ಲಿ ಇಟ್ಕೊಳ್ಳಿ. ಕಾಲುಗಳೆರಡನ್ನು ಮಡಚಿಟ್ಕೊಳ್ಳಿ. ಎಸ್, ಹಿಮ್ಮಡಿಯನ್ನು ಎಷ್ಟಾಗುತ್ತೋ ಅಷ್ಟು ಪೃಷ್ಠಭಾಗದ ಹತ್ತಿರದಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಕೈಯಿಂದ ಹಿಡ್ಕೊಳಕ್ಕಾದರೆ ನಿಮ್ಮ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ. ಹಿಡ್ಕೊಳಕ್ಕಾಗಲಿಲ್ಲ, ತುಂಬ ದೂರ ಇದೆ ಅಂತ ಅನ್ನಿಸ್ತಿದೆ ಅಂದರೆ ನೆಲದ ಮೇಲೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಎರಡೂ ರೀತಿ ಮಾಡಿದ್ರೂ ಸರಿಯೇ. ಎಸ್, ಸೊ ಇಲ್ಲಿಂದ ಏನು ಮಾಡ್ತೀರಾ? ಉಸಿರನ್ನು ತಗೊಳ್ತಾ ಸೊಂಟವನ್ನು ಮೇಲೆತ್ತೀರ. ಎಸ್, ಎಷ್ಟಾಗುತ್ತೋ ಅಷ್ಟು ಮೇಲೆ ಉಸಿರನ್ನು ಬಿಡ್ತಾ ಸೊಂಟವನ್ನು ಕೆಳಗೆ ತೊಗೊಬರ್ತೀರ. ಸೊ ಇಲ್ಲಿ ನಾವು ಹೋಲ್ಡ್ ಮಾಡಲ್ಲ. ಆಸನ ಮೇಲೆ ಹೋದ್ಮೇಲೆ ನಾವು ಹೋಲ್ಡ್ ಮಾಡಲ್ಲ, ಉಸಿರು ಜೊತೆಗೆ ಮೂವ್ಮೆಂಟ್ ಆಗಬೇಕು. ಎಸ್, ಉಸಿರು ತಗೊಳ್ತಾ ಸೊಂಟ ಮೇಲೆ ತಗೊಳ್ಳಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಸೊಂಟ ಕೆಳಗೆ ಬರಲಿ. ಎಸ್, ಸೊ ಬ್ರೀದಿಂಗ್ ಜೊತೆಗೇ ಬಾಡಿ ಮೂವ್ಮೆಂಟ್ ಆಗಬೇಕು. ಕಂಟಿನ್ಯೂ ಮಾಡಿ. ಇನ್ನೊಂದು 5 ಸುತ್ತು. ಉಸಿರು ತಗೊಂಡು ಮೇಲೆ ಹೋಗಿ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಂಡು ಮೇಲೆ ಬನ್ನಿ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಂಡು ಮೇಲೆ ಬನ್ನಿ, ನಿಧಾನವಾಗಿ ಕೆಳಗೆ. ಎಸ್, ಕೊನೆ ಸುತ್ತು. ಉಸಿರು ತಗೊಂಡು ಮೇಲೆ ಬನ್ನಿ, ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಎಸ್, ಮತ್ತೆ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಕಾಲು ಚಾಚ್ಕೊಳ್ಳಿ, ಕೈಯನ್ನು ಅಗಲ ಮಾಡಿ, ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಶವಾಸನದಲ್ಲಿ. ಉಸಿರಾಡ್ತಾ ಇರಿ. QRT ಅಂದರೆ ಏನು? ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಸೊ ಹೇಗೆ ಇದರಲ್ಲಿ ಮತ್ತೆ ನಮ್ಮ ದೇಹ ಮತ್ತು ಮನಸ್ಸು ಮತ್ತು ಅದೇ ರೀತಿ ನಮ್ಮ ಬ್ರೀದಿಂಗನ್ನು, ಸೊ ಮೂರನ್ನು ಹೇಗೆ ಒಂದೇ ಸಮವಾಗಿ ಬ್ಯಾಲೆನ್ಸ್ ಮಾಡೋದು ಅಂತ ನೋಡ್ಬೋದು. ಎಸ್, ಸೊ ವಾಪಸ್ ಶವಾಸನಕ್ಕೆ ಬನ್ನಿ. ಎಸ್, ಕಾಲಾಗಲವಾಗಿರಬೇಕು, ಕೈಗಳು ದೇಹದಿಂದ ದೂರವಾಗಿರಬೇಕು, ಹಸ್ತ ಮೇಲ್ಮುಖ, ಕಣ್ಣು ಮುಚ್ಚಿರಲಿ. ಸೊ ಥ್ರೂ ಔಟ್ ದ ಪ್ರಾಕ್ಟೀಸ್ ಕಣ್ಣು ಮುಚ್ಚೇ ಇರಲಿ, ಕಣ್ಣನ್ನು ತೆಗಿಬೇಡಿ. ಎಸ್, ಇದರಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ನಿಮ್ಮ ಹೊಟ್ಟೆ ಮೇಲೆ ಗಮನ ಹರಿಸ್ತೀರ. ಎಸ್, ಸೊ ನಿಮ್ಮ ಹೊಟ್ಟೆಯಲ್ಲಿ ಏನು ಮೂಮೆಂಟ್ ಆಗ್ತಿದೆ ಅಂತ ಗಮನಿಸ್ತಾ ಇರಿ. ಬರೀ ನಿಮ್ಮ ದೇಹ ಭಾಗದಲ್ಲಿ ಏನು ಮೂಮೆಂಟ್ ಇದೆ ಅದನ್ನು ಮಾತ್ರ ಗಮನಿಸಿ. ನೋಡಿ ಹೇಗೆ ನಿಮ್ಮ ಹೊಟ್ಟೆ ಮೇಲೆ ಕೆಳಗೆ ಹೋಗ್ತಾ ಇದೆ ಅಂತ. ಗೊತ್ತಾಗ್ತಿದೆ ಅಲ್ಲ, ಹೊಟ್ಟೆ ಮೇಲೆ ಕೆಳಗೆ ಹೋಗ್ತಿರೋದು ಮೂವ್ಮೆಂಟ್ ನಮಗೆ ಫೀಲ್ ಆಗ್ತಿದೆ ಅಲ್ಲ, ಅದನ್ನೇ ಗಮನಿಸಿ. ಹೊಟ್ಟೆ ಮೇಲೆ ಬರ್ತಿದೆ, ನಿಧಾನವಾಗಿ ಕೆಳಗೆ ಹೋಗ್ತಿದೆ, ಗಮನಿಸಿ ಇದನ್ನು. ಸೊ ಇದೇ ಮೂಮೆಂಟಿಗೆ ಈಗ ನಿಮ್ಮ ಉಸಿರಾಟವನ್ನು ಜೋಡಿಸಿ. ನೋಡಿ, ಮೇಲೆ ಬಂದಾಗ ಏನಾಗ್ತಿದೆ? ನೀವು ಉಸಿರನ್ನು ತಗೋತಾ ಇದ್ದೀರಾ. ಸೊ ಹೊಟ್ಟೆ ಕೆಳಗೆ ಹೋದಾಗ ಏನಾಗ್ತಿದೆ? ಉಸಿರನ್ನು ಬಿಡ್ತಿದ್ದೀರಾ. ಎಸ್, ಸೊ ಈ ಲಿಂಕನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಉಸಿರು ತಗೊಂಡಾಗ ಹೊಟ್ಟೆ ಮೇಲೆ ಬರ್ತದೆ, ಉಸಿರು ಬಿಟ್ಟಾಗ ಹೊಟ್ಟೆ ಕೆಳಗೆ ಹೋಗ್ತದೆ. ಎಸ್, ಉಸಿರು ತಗೊಳ್ಳಿ, ಹೊಟ್ಟೆ ಮೇಲೆ ಬರ್ತದೆ, ಉಸಿರು ಬಿಡಿ, ಹೊಟ್ಟೆ ಕೆಳಗೆ ಹೋಗ್ತದೆ. ಉಸಿರು ತಗೊಳ್ಳಿ, ಹೊಟ್ಟೆ ಮೇಲೆ ಬರ್ತದೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಂಡ್ಮೇಲೆ, ಉಸಿರು ಬಿಡ್ತಾ ಕೆಳಗೆ. ನೋಡಿದ್ರಲ್ಲ ಉಸಿರಾಟ ಮತ್ತು ನಿಮ್ಮ ದೇಹದ ಮೂವ್ಮೆಂಟ್ ಹೇಗೆ ಒಟ್ಟಿಗೆ ಆಗ್ತಿದೆ ಅಂತ. ಈಗ ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸಿ, ಕೈಗಳೆರಡನ್ನು ದೇಹದ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಲಗೈಯನ್ನು ನಿಧಾನವಾಗಿ ಮೇಲೆತ್ತಿ. ಎಸ್, ಈಗ ಇಲ್ಲಿಂದ ಬಲಗಡೆಗೆ ತಿರ್ಕೊಳ್ಳಿ. ಕೈನ ಸಹಾಯದಿಂದ ನಿಧಾನವಾಗಿ ಸುಖಾಸನಕ್ಕೆ ಬನ್ನಿ. ಕಣ್ಣು ಮುಚ್ಚಿ ಇರಲಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಬಾಡಿ ನೇರವಾಗಿರಲಿ. ಕಣ್ಣು ಮುಚ್ಚಿಡಿ. ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಈಗ
ನಿಧಾನವಾಗಿ ಪ್ರಾಣಾಯಾಮ ಪ್ರಾಕ್ಟೀಸಿಗೆ ಹೋಗೋಣ. ಸೊ ಪ್ರಾಣಾಯಾಮದಲ್ಲಿ ಯಾವ್ದು ಮಾಡ್ತೀವಿ ಈಗ? ನಾಡಿ ಶುದ್ಧಿ ಪ್ರಾಣಾಯಾಮನ ಮಾಡೋಣ. ನಾಡಿ ಶುದ್ಧಿ ಪ್ರಾಣಾಯಾಮದಲ್ಲಿ ಏನು ಮಾಡ್ತೀರಾ? ಮೊದಲನೇದಾಗಿ ನಿಮ್ಮ ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ತಗೋತೀರಾ. ಎಸ್, ಚಿನ್ಮುದ್ರೆ ತಗೊಳ್ಳಿ. ಬಲಗೈಯಲ್ಲಿ ನಿಮ್ಮ ನಾಸಿಕಾಗ್ರ ಮುದ್ರೆಯನ್ನು ತಗೊಳ್ಳಿ. ಎಸ್, ಕಣ್ಣನ್ನು ಮುಚ್ಚೇ ಇರಲಿ, ಕಣ್ ತೆಗಿಬೇಡಿ. ನಿಧಾನವಾಗಿ ನಿಮ್ಮ ಬಲಮೂಗನ್ನು ಮುಚ್ಚಿ. ಎಸ್, ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ. ಬಲಗಡೆಯಿಂದ ಉಸಿರನ್ನು ಬಿಡಿ. ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ. ಎಡಗಡೆಯಿಂದ ಉಸಿರನ್ನು ಬಿಡಿ. ಮತ್ತೊಮ್ಮೆ ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ. ಬಲಗಡೆಯಿಂದ ಬಿಡಿ. ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ. ಎಡಗಡೆಯಿಂದ ಉಸಿರನ್ನು ಬಿಡಿ. ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ. ನೋಡಿ ಈಗ ನಿಮ್ಮ ಉಸಿರಾಟ ಹೇಗೆ ಒಂದೇ ಸಮವಾಗಿದೆ ಅಂತ. ನೆಕ್ಸ್ಟ್ ಪ್ರಾಕ್ಟೀಸ್ ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋಣ. ಎಸ್, ನಿಧಾನವಾಗಿ ನಿಮ್ಮೆಲ್ಲ ಬೆರಳುಗಳನ್ನು ಮುಚ್ಚಿ ತೋರ್ಬೆರಳು ಮಾತ್ರ ಹೊರಗಿರಲಿ. ತೋರ್ಬೆರಳಿಂದ ಏನು ಮಾಡ್ತೀವಿ? ಕಿವಿಯನ್ನು ಮುಚ್ತೀರ. ಎಸ್, ಕಿವಿ ಒಳಗಡೆ ಕೈಯನ್ನು ಇಡಬಾರ್ದು, ಕಿವಿ ಹೊರಗಡೆಯಿಂದನೇ ಮುಚ್ತೀರ. ಎಸ್, ಕೈ ನೇರವಾಗಿರಲಿ, ಕಣ್ಮುಚ್ಚೇ ಇರಲಿ. ಈಗ ನಿಧಾನವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ದುಂಬಿಯ ರೀತಿ ಶಬ್ದ ಮಾಡಿ. ಇನ್ನೊಂದ್ಸಲ ಮಾಡೋಣ. ಉಸಿರು ತಗೊಳ್ಳಿ. ಕೊನೆ ಸುತ್ತು ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ. ಅಬ್ಸರ್ವ್ ಮಾಡಿ ವೈಬ್ರೇಷನ್ಸ್ನ ನಿಮ್ಮ ಕುತ್ತಿಗೆ ಮತ್ತು ನಿಮ್ಮ ತಲೆ ಭಾಗದಲ್ಲಿ. ನೋಡಿ ಹೇಗೆ ನಿಮ್ಮ ದೇಹ ಮತ್ತು ಮನಸ್ಸು ಶಾಂತವಾಗಿದೆ ಅಂತ. ಇದೇ ಶಾಂತ ಸ್ಥಿತಿಯಲ್ಲಿ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನಿಧಾನವಾಗಿ ನಮಸ್ಕಾರ ಮುದ್ರೆ ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ ಹಸ್ತಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಗಳನ್ನು ತೆರೀರಿ. ಎಸ್, ನೋಡಿದ್ರಲ್ಲ ಹೇಗೆ ನಿಮ್ಮ ದೇಹ ಮತ್ತು ಮನಸ್ಸು ಶಾಂತವಾಗಿದೆ ಅಂತ. ಸೊ ಈ ಪ್ರಾಕ್ಟೀಸಸ್ನ ನೀವು ಪ್ರತಿನಿತ್ಯ ಮಾಡಬೇಕು. ಒಂದೇ ದಿನದಲ್ಲಿ ಮಾಡಿದರೆ ಮತ್ತೆ ಯಾವುದೇ ಬೆನಿಫಿಟ್ ಬರೋದಿಲ್ಲ. ಸೊ ನೀವು ಮಲ್ಕೊಳ್ಳೋದಕ್ಕೆ ಮುಂಚೆ ಈ ಪ್ರಾಣಾಯಾಮ ಪ್ರಾಕ್ಟೀಸನ್ನು ಮಾಡಿದರೆ ನಿಮ್ಗೆ ಇನ್ನೂ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಸೊ ಇಮ್ಮಿಡಿಯೇಟ್ ಪ್ರಾಣಾಯಾಮ ಮಾಡಿ ನಂತರ ನೀವು ಮಲ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು.